34 ವರ್ಷಗಳ ಹಿಂದೆ ಅಶ್ವತ್ಥಪುರದ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ನಡೆದ ನಮ್ಮ ಮದುವೆಯಲ್ಲಿ ಮಂಗಳನಾದವನ್ನು ನುಡಿಸಿದ್ದು ಅಣ್ಣಿಸೇರಿಗಾರ ಮತ್ತು ಸುಧಾ ದೇವಾಡಿಗ ಸಹೋದರರ ಸ್ಯಾಕ್ಸೋಫೋನ್ ವಾದನ. ನೋಡಿ ಕೇಳಿ. ಪಂಡ್ರಮಜಲಿನಲ್ಲಿ ನವರಾತ್ರಿ ಹಬ್ಬಕ್ಕೆ ಸ್ಯಾಕ್ಸೋಫೋನ್ ವಾದ್ಯದ ಸುಶ್ರಾವ್ಯ ಸಂಗೀತ ಇರಬೇಕು. ಶ್ರೀ ದೇವಸ್ಥಾನದ ಉತ್ಸವದಲ್ಲೂ ಸ್ಯಾಕ್ಸೋಫೋನ್ ವಾದನವಿದ್ದರೆ ಶೋಭೆ. ನೋಡಿ ಕೇಳಿ. ಮೋಹಕ ವಾದ್ಯ ಸ್ಯಾಕ್ಸೋಫೋನ್ನ ಹುಟ್ಟೂರು ಡಿನಾಂಟ್ಗೆ 2024 ಅಕ್ಟೋಬರ್ 11 ನಾನು ಮತ್ತು ವಿಭಾ ಭೇಟಿ ನೀಡಿದೆವು. ಡಿನಾಂಟ್ ಹೆಸರಿನ ಅರ್ಥ ಡಿವೈನ್ ವ್ಯಾಲಿ ಅಂದರೆ ದೈವಿಕ ಕಣಿವೆ ಅಥವಾ ಸೇಕ್ರೆಡ್ ವ್ಯಾಲಿ ಅಂದರೆ ಪವಿತ್ರ ಕಣಿವೆ. ಯುರೋಪಿಯನ್ ದೇಶಗಳ ಒಕ್ಕೂಟದ ರಾಜಧಾನಿ ಬ್ರಸೆಲ್ಸ್ನಿಂದ ಡಿನಾಂಟ್ ಮತ್ತು ಲಕ್ಸಂಬರ್ಗ್ಗೆ ಒಂದು ದಿನದ ಪ್ರವಾಸವನ್ನು ಆಯೋಜಿಸುವ ಟೂರಿಸಂ ಸಂಸ್ಥೆಗಳಿವೆ. ಬ್ರಸೆಲ್ಸ್ ಸೆಂಟ್ರಲ್ ಸ್ಟೇಷನ್ನಿಂದ ಐಷಾರಾಮಿ ಬಸ್ಸಿನಲ್ಲಿ ಮುಂಜಾನೆ 6 ಗಂಟೆಗೆ ಹೊರಟು ಎರಡೂ ನಗರಗಳಿಗೆ ಭೇಟಿ ಕೊಟ್ಟು ರಾತ್ರಿ 9 ಗಂಟೆಗೆ ಹಿಂದಿರುಗಬಹುದು. ಪ್ರೇಕ್ಷಣೀಯ ಸ್ಥಳಗಳಿಗೆ ಕರೆದೊಯ್ದು ಅಲ್ಲಿಯ ವಿಶೇಷತೆಗಳ ವಿವರಣೆ ನೀಡಲು ಅನುಭವಿ ಗೈಡ್ಸ್ ಜೊತೆಗಿರುತ್ತಾರೆ. ಡಿನಾಂಟ್ ಬೆಲ್ಜಿಯಂ ದೇಶದ ನಮೂರ್ ಪ್ರಾಂತ್ಯದಲ್ಲಿ ಮ್ಯೂಸ್ ನದಿಯ ದಡದಲ್ಲಿರುವ ಸುಂದರವಾದ ಪುಟ್ಟ ನಗರ. ಬ್ರಸೆಲ್ಸ್ನಿಂದ 90 ಕಿಲೋಮೀಟರ್ ದೂರದಲ್ಲಿದೆ. ಕೃಷಿಯ ಜೊತೆಗೆ ಹಿತ್ತಾಳೆಯ ಪರಿಕರಗಳ ತಯಾರಿಕೆ ಡಿನಾಂಟ್ನ ಸಾಂಪ್ರದಾಯಿಕ ಕಲೆ. ಲೈಮ್ಸ್ಟೋನ್ ಅಂದರೆ ಸುಣ್ಣದ ಕಲ್ಲು ಈ ಊರಿನ ಸಂಪತ್ತಿನ ಇನ್ನೊಂದು ಮೂಲ. ಸುಂದರವಾದ ಕೋಟೆ, ಬೆಟ್ಟದೆತ್ತರಕ್ಕೆ ಚಾಚಿಕೊಂಡಿರುವ ಕಾಲೇಜಿಯೇಟ್ ಚರ್ಚ್ ಅಥವಾ ಅವರ್ ಲೇಡಿ ಚರ್ಚ್ ಹಾಗೂ ಮ್ಯೂಸ್ ನದಿ, ಅದಕ್ಕೆ ಇನ್ನೊಂದು ಹೆಸರು ಇದೆ ಮಾಸ್ ನದಿ, ಕೋಟೆ, ಚರ್ಚ್, ನದಿ ಇವು ಡಿನಾಂಟ್ನ ಪ್ರಮುಖ ಪ್ರವಾಸಿ ಆಕರ್ಷಣೆಗಳು. ಆದರೆ ಡಿನಾಂಟ್ ನಗರಕ್ಕೆ ವಿಶ್ವ ಮಾನ್ಯತೆಯನ್ನು ತಂದುಕೊಟ್ಟಿರೋದು ಸ್ಯಾಕ್ಸೋಫೋನ್ ವಾದ್ಯ. ಇದೇ ನಗರದ ಹೆಸರಾಂತ ಸಂಗೀತ ಕಲಾವಿದ, ಕ್ಲಾರ್ನೆಟ್ ಮತ್ತು ಕೊಳಲು ವಾದಕ ಅಡಾಲ್ಫ್ ಸ್ಯಾಕ್ಸ್ 1840 ದಶಕದಲ್ಲಿ ಆವಿಷ್ಕರಿಸಿದ ವಾದ್ಯ ಸ್ಯಾಕ್ಸೋಫೋನ್. ಡಿನಾಂಟ್ನಲ್ಲಿರುವ ಅಡಾಲ್ಫ್ ಸ್ಯಾಕ್ಸ್ನ ಮನೆ ಇವತ್ತು ಮಿಸ್ಟರ್ ಸ್ಯಾಕ್ಸ್ ಹೌಸ್ ಎನ್ನುವ ಹೆಸರಿನಲ್ಲಿ ಅವನು ಆವಿಷ್ಕರಿಸಿದ ವಾದ್ಯಗಳ ಮ್ಯೂಸಿಯಂ ಆಗಿದೆ. ಅಡಾಲ್ಫ್ ಸ್ಯಾಕ್ಸ್ ಸ್ಯಾಕ್ಸೋಫೋನ್ ಮಾತ್ರವಲ್ಲದೆ
ಸ್ಯಾಕ್ಸೋಟ್ರೋಂಬಾ, ಸ್ಯಾಕ್ಸ್ ಹಾರ್ನ್, ಸ್ಯಾಕ್ಸ್ ಟ್ಯೂಬಾ ಮುಂತಾದ ವಾದ್ಯಗಳನ್ನು ಆವಿಷ್ಕರಿಸಿದ್ದ. ಕ್ಲಾರಿನೆಟ್ಗೆ ಈಗ ಬಳಕೆಯಲ್ಲಿರುವ ರೂಪವನ್ನು ಕೊಟ್ಟವನು ಅಡಾಲ್ಫ್ ಸ್ಯಾಕ್ಸ್. ಅವುಗಳ ಜನಕ ಇಲ್ಲಿ ಬಟನ್ಸ್ ಪುಷ್ ಮಾಡಿದರೆ ಆಯಾ ವಾದ್ಯದ್ದು ಸಂಗೀತ ಬರುತ್ತೆ ಅಂತಾರೆ. ಡಿನಾಂಟ್ ನಗರವಾಸಿಗಳಿಗೆ ಸ್ಯಾಕ್ಸಫೋನ್ ವಾದ್ಯದ ಬಗ್ಗೆ ತುಂಬ ಅಭಿಮಾನ. ಸ್ಯಾಕ್ಸಫೋನ್ ಹೆಸರಿನಲ್ಲಿ ರೆಸ್ಟೋರೆಂಟ್ ಇದೆ. ಸ್ಯಾಕ್ಸ್ ಹೆಸರಿನಲ್ಲಿ ವಿಹಾರದ ದೋಣಿ ಇದೆ. ಡಿನಾಂಟ್ನಲ್ಲಿ ಸಹಜವಾಗಿಯೇ ಸ್ಯಾಕ್ಸಫೋನ್ ಸರ್ವಾಂತರಯಾಮಿಯಾಗಿದೆ. ಸ್ಯಾಕ್ಸಫೋನ್ ಸಂಗೀತಕ್ಕೆ ಮಾರು ಹೋಗಿರುವ ಆ ವಾದ್ಯವನ್ನು ವ್ಯಾಪಕವಾಗಿ ಬಳಸುತ್ತಿರುವ ಅಮೆರಿಕ, ಫ್ರಾನ್ಸ್, ಜರ್ಮನಿ ಮೊದಲಾದ ಅನೇಕ ದೇಶಗಳು ಡಿನಾಂಟ್ನ ಪ್ರಮುಖ ಸೇತುವೆಯ ಇಕ್ಕೆಲಗಳಲ್ಲಿ ತಮ್ಮ ದೇಶಗಳ ಹೆಸರಿನಲ್ಲಿ ಸ್ಯಾಕ್ಸಫೋನ್ಗಳ ಪ್ರತಿಕೃತಿಗಳನ್ನು ನಿರ್ಮಿಸಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿವೆ. ಬೆಲ್ಜಿಯಂ ದೇಶಕ್ಕೆ ಹೋದಾಗ ಅವಕಾಶ ಸಿಕ್ಕರೆ, ಲಕ್ಸಂಬರ್ಗ್ಗೆ ಹೋದರೆ ಬಿಡುವು ಮಾಡಿಕೊಂಡು ಡಿನಾಂಟ್ಗೆ ಒಮ್ಮೆ ಭೇಟಿ ಕೊಡಿ. ಹಣಕ್ಕೆ ಶ್ರಮಕ್ಕೆ ಮೋಸ ಇಲ್ಲ. ಧನ್ಯವಾದಗಳು.